ಇನ್ನು ಬಂಗ್ಲಗುಡ್ಡದ ಸ್ಪಾಟ್ ನಂಬರ್ 14ರಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಇದು ಅನಾಮಿಕನು ತೋರಿಸಿದ ಸ್ಥಳವಲ್ಲ ಅಂತ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಭೂಮಿ ಮೇಲೆ ಪತ್ತೆಯಾದಂತಹ ಅವಶೇಷ ಅಂತ ಪೊಲೀಸರು ಹೇಳಿದ್ದಾರೆ. ಬಂಗ್ಲಗುಡ್ಡದಲ್ಲಿ ಸ್ಪಾಟ್ ನಂಬರ್ 14ರಲ್ಲಿ ಸಿಕ್ಕಂತಹ ಅವಶೇಷ ಯುಡಿಆರ್ನಲ್ಲಿ ಮಣ್ಣಿನ ಮೇಲೆ ಸಿಕ್ಕಂತಹ ಅವಶೇಷ ಅಂತ ಉಲ್ಲೇಖ ಇದೆ. ನಿಗದಿಪಡಿಸಿದ ಸ್ಥಳದ ಹೊರತಾಗಿ ಬೇರೆ ಕಡೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ. ಧರ್ಮಸ್ಥಳ ಠಾಣೆಯಲ್ಲಿ ಯುಡಿಆರ್ ಸಂಖ್ಯೆ 36/2025 ಅಡಿ ಪ್ರಕರಣ ದಾಖಲಾಗಿದೆ. ಯುಡಿಆರ್ನ ಎಸ್ಐಟಿಗೆ ಹಸ್ತಾಂತರಿಸಿದ್ದಾರೆ ಪೊಲೀಸರು. ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಶಂಕೆ ಇದೆ. ಗಂಡಸಿನ ಮೃತದೇಹ ಅಂತಲೂ ಕೂಡ ಎಫ್ಎಸ್ಎಲ್ ಟೀಮ್ ಖಚಿತಪಡಿಸಿದೆ. ಅದು ಆತ್ಮಹತ್ಯೆನಾ, ಅದರ ಬಗ್ಗೆ ಈಗ ಕ್ಲಾರಿಟಿ ಸಿಗಬೇಕಾಗಿದೆ. ಎಫ್ಎಸ್ಎಲ್ ತಜ್ಞರು ವರದಿಯನ್ನ ಕೊಡಬೇಕು. ಗಂಡಸಿನ ಮೃತದೇಹ ಅಂತ ಎಫ್ಎಸ್ಎಲ್ ತಜ್ಞರು ಹೇಳಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಾಗಿ ಕ್ಲಾರಿಟಿ ಸಿಗಬೇಕಾಗಿದೆ. ಇನ್ವೆಸ್ಟಿಗೇಷನ್ ನಂತರ, ಎಕ್ಸಾಮಿನ್ ಆದ ನಂತರ ಮಾಹಿತಿಗಳು ಸಿಗುತ್ತೆ. ಅನಾಮಿಕ ತೋರಿಸಿದ 13 ಜಾಗಗಳ ಪೈಕಿ 12 ಜಾಗಗಳಲ್ಲಿ ಅಗೆಯಲಾಗಿದೆ. ಶೋಧ ಕಾರ್ಯ ಮುಗಿದಿದೆ. ಅದರಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರೋದು. 25 ಮೂಳೆಗಳು ಸಿಕ್ಕಿದೆ ಅಂತ ಸ್ವತಃ ಎಸ್ಐಟಿ ಅಧಿಕಾರಿಗಳೇ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಇನ್ನುಳಿದಂತೆ ಯಾವ ಜಾಗದಲ್ಲೂ ಕೂಡ ಯಾವ ಅವಶೇಷವೂ ಸಿಕ್ಕಿಲ್ಲ. ಬಹಳ ನಿರೀಕ್ಷೆ ಇರುವಂಥದ್ದು ಸ್ಪಾಟ್ ನಂಬರ್ 13ರಲ್ಲಿ ಕೊನೆಯ ಸ್ಪಾಟ್. ಆ ಸ್ಪಾಟ್ ಅನ್ನ ಇವತ್ತು ಅಗೆಯಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಅಗಿಲಿಲ್ಲ. ಬ್ರೇಕ್ ಕೊಟ್ಟರು. ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳಿದ್ರು, ಸರಣಿ ಸಭೆ ಮಾಡಿದ್ರು. ಅನಾಮಿಕನ ವಿಚಾರಣೆ ಕೂಡ ಆಯಿತು. ಇನ್ನು ಬಂಗ್ಲಗುಡ್ಡದ ಸ್ಪಾಟ್ ನಂಬರ್ 14ರಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಇದು ಅನಾಮಿಕನು ತೋರಿಸಿದ ಸ್ಥಳವಲ್ಲ ಅಂತ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಭೂಮಿ ಮೇಲೆ ಪತ್ತೆಯಾದಂತಹ ಅವಶೇಷ ಅಂತ ಪೊಲೀಸರು ಹೇಳಿದ್ದಾರೆ. ಬಂಗ್ಲಗುಡ್ಡದಲ್ಲಿ ಸ್ಪಾಟ್ ನಂಬರ್ 14ರಲ್ಲಿ ಸಿಕ್ಕಂತಹ ಅವಶೇಷ ಯುಡಿಆರ್ನಲ್ಲಿ ಮಣ್ಣಿನ ಮೇಲೆ ಸಿಕ್ಕಂತಹ ಅವಶೇಷ ಅಂತ ಉಲ್ಲೇಖ ಇದೆ. ನಿಗದಿಪಡಿಸಿದ ಸ್ಥಳದ ಹೊರತಾಗಿ ಬೇರೆ ಕಡೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ. ಧರ್ಮಸ್ಥಳ ಠಾಣೆಯಲ್ಲಿ ಯುಡಿಆರ್ ಸಂಖ್ಯೆ 36/2025 ಅಡಿ ಪ್ರಕರಣ ದಾಖಲಾಗಿದೆ. ಯುಡಿಆರ್ನ ಎಸ್ಐಟಿಗೆ ಹಸ್ತಾಂತರಿಸಿದ್ದಾರೆ ಪೊಲೀಸರು. ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಶಂಕೆ ಇದೆ. ಗಂಡಸಿನ ಮೃತದೇಹ ಅಂತಲೂ ಕೂಡ ಎಫ್ಎಸ್ಎಲ್ ಟೀಮ್ ಖಚಿತಪಡಿಸಿದೆ. ಅದು ಆತ್ಮಹತ್ಯೆನಾ, ಅದರ ಬಗ್ಗೆ ಈಗ ಕ್ಲಾರಿಟಿ ಸಿಗಬೇಕಾಗಿದೆ. ಎಫ್ಎಸ್ಎಲ್ ತಜ್ಞರು ವರದಿಯನ್ನ ಕೊಡಬೇಕು. ಗಂಡಸಿನ ಮೃತದೇಹ ಅಂತ ಎಫ್ಎಸ್ಎಲ್ ತಜ್ಞರು ಹೇಳಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಾಗಿ ಕ್ಲಾರಿಟಿ ಸಿಗಬೇಕಾಗಿದೆ. ಇನ್ವೆಸ್ಟಿಗೇಷನ್ ನಂತರ, ಎಕ್ಸಾಮಿನ್ ಆದ ನಂತರ ಮಾಹಿತಿಗಳು ಸಿಗುತ್ತೆ. ಅನಾಮಿಕ ತೋರಿಸಿದ 13 ಜಾಗಗಳ ಪೈಕಿ 12 ಜಾಗಗಳಲ್ಲಿ ಅಗೆಯಲಾಗಿದೆ. ಶೋಧ ಕಾರ್ಯ ಮುಗಿದಿದೆ. ಅದರಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರೋದು. 25 ಮೂಳೆಗಳು ಸಿಕ್ಕಿದೆ ಅಂತ ಸ್ವತಃ ಎಸ್ಐಟಿ ಅಧಿಕಾರಿಗಳೇ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಇನ್ನುಳಿದಂತೆ ಯಾವ ಜಾಗದಲ್ಲೂ ಕೂಡ ಯಾವ ಅವಶೇಷವೂ ಸಿಕ್ಕಿಲ್ಲ. ಬಹಳ ನಿರೀಕ್ಷೆ ಇರುವಂಥದ್ದು ಸ್ಪಾಟ್ ನಂಬರ್ 13ರಲ್ಲಿ ಕೊನೆಯ ಸ್ಪಾಟ್. ಆ ಸ್ಪಾಟ್ ಅನ್ನ ಇವತ್ತು ಅಗೆಯಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಅಗಿಲಿಲ್ಲ. ಬ್ರೇಕ್ ಕೊಟ್ಟರು. ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳಿದ್ರು, ಸರಣಿ ಸಭೆ ಮಾಡಿದ್ರು. ಅನಾಮಿಕನ ವಿಚಾರಣೆ ಕೂಡ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.